ಸೊ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ? ಹೌದು ಸರ್, ಕಡಿಮೆ ಪ್ರೈಸ್ ಕೊಡ್ತಾ ಇದ್ದೀನಿ. ಬರೀ 3,95,000 ಕೊಡ್ತಾ ಇದ್ದೀನಿ ಸರ್. ಹೋಂಡಾ ಸಿಟಿ ವೈಟ್ ಕಲರ್ ಬರೀ 2,99,000 ಬೈ. ಕೋಲಾ ಸೂಪರ್ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೈ. ಬರೀ 4,95,000 ನೆಗೋಷಿಯಬಲ್. ಆಫರ್ ಏನ್ ಗೊತ್ತಾ, 365 ಡೇಸ್ ಪ್ರೈಸೇ ಆಫರ್ ಸರ್. ಪೋಲೋ ವೈಟ್ ಕಲರ್ ಬರೀ 295. BMW X1 7.5 ಲಕ್ಷ ಬೈ. ಮತ್ತೊಂದು ಗ್ರೇ ಕಲರ್ ಪೋಲೋ 310. ಇದು ಬಂದು 8.5 ಲಕ್ಷ ಕೊಡಿ. ಸ್ಕೋಡಾ ಆಕ್ಟಿವಿಯಾ ವಿತ್ ಪ್ಯಾನೋರಾಮಿಕ್ ಸನ್ರೂಫ್. ದೊಡ್ಡ ಫ್ಯಾಮಿಲಿಗೆ 2 ಇನೋವಾ ಇದೆ. 11.5 ಕೊಡಿ ಬೈ. ಯಾವ್ದಾದ್ರು ಗಾಡಿ ತಗೊಂಡೋಗಿ 15 ಮಾಡಲ್ 16 ಮಾಡಲ್ ಗಾಡಿ. ಇಕೋ ಸ್ಪೋರ್ಟ್ಸ್, ಡೆಸ್ಟರ್, ಲಾಸ್ಟ್ ಯಾವ್ದು ಸರ್ ಅದು? ಸರ್ ಅದು ಕ್ಯಾಪ್ಚರ್, ಅದು ಕರ್ನಾಟಕ ಗಾಡಿ KZ9. ಈ 3 ಗಾಡಿ ಬಂದು ಅದರ್ ಸ್ಟೇಟ್, ಅದೇ ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ. ಎಷ್ಟಕ್ಕೆ? ಯಾವ್ದಾದ್ರು ತಗೊಳ್ಳಿ ಈ ಗಾಡಿಯಲ್ಲಿ 5,95,000 ಕೊಟ್ ಮಾಡಿದೀನಿ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,95,000 ಅದರಲ್ಲೂ ಕೂಡ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, XC ವೇರಿಯಂಟ್ ಗಾಡಿಗಳು ತುಂಬಾನೇ ಇದೆ. ನಿಮ್ಗೆ XV500 ಅಂತ ಬಂದ್ರೆ ಎಷ್ಟಿದೆ ಸರ್? ಸರ್ 4,95,000 ಇಂದ ಸ್ಟಾರ್ಟ್ ಇದೆ. ಓಕೆ, ಎಷ್ಟು ಗಾಡಿ ಇದೆ ತೋರಿಸಿ ಸರ್. ಹಾಗೆ ಟೋಟಲ್ 1 2 3 4 5 6 7 8 ಗಾಡಿ ಇದೆ ಸರ್. ಒಂದ್ ವೇಳೆ ಹೇಳ್ಬಿಟ್ರಲ್ಲ ಸರ್. ಓಕೆ, ವೈಟ್ ಬೇಕಾ ಅಥವಾ ಗ್ರೇ ಬೇಕಾ? ಸಿಲ್ವರ್ ಬೇಕಾ, ವೈಟ್ ಬೇಕಾ? ಗ್ರೇ 2 ಇದೆ, ಬ್ಲ್ಯಾಕ್ 2 ಇದೆ, ವೈಟ್ ಕೂಡ ಸಿಗತ್ತೆ. ಸೊ ಹೌಸ್ ಆಫ್ ಕಾರ್ಸ್ಗೆ ಮತ್ತೆ ಬಂದಿದ್ದೀನಿ, ಯಾಕೆಂದ್ರೆ ಒಳ್ಳೆ ಕಲೆಕ್ಷನ್, ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಕಾರ್ಗಳನ್ನ ಅಂತ. ಸೊ XV500 ಇಲ್ಲ ಅಂತಂದ್ರೆ BMW ಬೇಕು ಅಂದ್ರೂ ಕೂಡ ನಿಮಗೆ ಲೋ ಬಜೆಟ್ ಅಲ್ಲಿ ಬೇಕಾ, ಒಂದು ಕ್ವಾಲಿಟಿ ಕಾರ್ಗಳು ಬೇಕಾ, ಸೊ ಸಿಗುತ್ತೆ ಸರ್. BMW X1. ಸೊ ಟ್ರೈಲರ್ ಅಲ್ಲಿ ನೋಡಿದ್ರೆ ಏನು ಅಷ್ಟೊಂದು ಕಡಿಮೆ ಕೊಡ್ತಾ ಇರೋದು ಸರ್? ಕಡಿಮೆ ಅಂದ್ರೆ ಈಗ ನಾನು ಕೊಡ್ತಾ ಇರೋದು ಎಲ್ಲ ಗಾಡಿ ಕಡಿಮೆ ಅದೇ ಅಂತಾನೆ ಇಲ್ಲ. ಸೊ ಅದು ಆಕ್ಚುಲಿ 15 ಮಾಡಲ್ ಗಾಡಿ ಬಂದು ನಿಮಗೆ ಮ್ಯಾಕ್ಸಿಮಮ್ ಒಂದು 14 to 15 lakhs ಇದೆ. ಹೌದು. ಸೊ ಇದು ನಿಮಗೆ ಎಲ್ಲ ಕರ್ನಾಟಕ ಸೇರಿ ಒಂದು 9.5 ಲಕ್ಷ 10 ಲಕ್ಷ ಒಳಗಡೆ ಆಗ್ಬಿಡುತ್ತೆ ಇದು. ವಿತ್ ಪೆನೋರಾಮಿಕ್ ಪವರ್ ಸ್ಟೇರಿಂಗ್ ಗಾಡಿ, 15 ಮಾಡಲ್ ಗಾಡಿ. ಅದು ಜಸ್ಟ್ 3rd ಓನರ್ ಆಗಿದೆ ಅಂತ ನಿಮಗೆ ಪ್ರೈಸ್ ಕೊಡ್ತಾ ಇದ್ದೀನಿ ಅಷ್ಟೇ, ಮತ್ತೆ ಏನ್ ರೀಸನ್ ಇಲ್ಲ. ಪ್ರೈಸ್ ಮಾರ್ಕೆಟ್ ಇಂದ ಕಂಪೇರ್ ಮಾಡ್ಕೊಂಡು ಬಂದ್ರೆ ಒಂದು 2 ಇಂದ 3 ಲಕ್ಷ ಕಮ್ಮಿ ಇದೆ ಸರ್. ಇವತ್ತು ಅರೌಂಡ್ ಎಷ್ಟು ಕಾರ್ ಇದೆ ನಿಮ್ಮ ಹತ್ರ? ಸರ್ ಅರೌಂಡ್ ನಾನು 35 ಇಂದ 40 ಕಾರ್ ಇದೆ. ಓಕೆ, ಲಾಸ್ಟ್ ಟೈಮ್ ಹೇಳ್ದಂಗೆ XV500 ಎಷ್ಟಿದೆ ಟೋಟಲ್ ಹೇಳಿದ್ರಲ್ಲ? ಟೋಟಲ್ 8 ಇದೆ. ಓಕೆ, ಸೊ ಆಲ್ಮೋಸ್ಟ್ ನಿಮ್ಗೆ ಬೇಕು ಅಂತಂದ್ರೆ ಸೊ ಪರ್ಟಿಕ್ಯುಲರ್ ಕಾರ್ ಹುಡುಕ್ತಾ ಇದ್ರು ಕೂಡ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು ಸರ್. ಇನ್ನೊಂದು, ಇವಾಗ ಓಕೆ ಗಾಡಿಗಳನ್ನ ನೋಡಿದ್ದೀವಿ, ಲೋನು ಅಲ್ಲೇ ಹೇಳಿದ್ದೀವಿ. ಇನ್ ಕೇಸ್ ಲೋನ್ ಅಂತ ಬಂದ್ರೆ ಸೊ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ ಅಥವಾ ಬೆಂಗಳೂರು ಮಾತ್ರ? ಆಲ್ ಓವರ್ ಕರ್ನಾಟಕ ಬೈ. ಸೊ ಹುಬ್ಳಿ, ಧಾರವಾಡ, ಚಿಕ್ಕಮಗಳೂರು ಯಾವ ಮೂಲೆ? ಆಲ್ ಓವರ್ ಕರ್ನಾಟಕ ಯಾವ ಮೂಲೆಯಲ್ಲಿದ್ರು ನಾನು ಮಾಡ್ಕೊಡ್ತೀನಿ. ಸೊ ಎಕ್ಸ್ಚೇಂಜ್ ಏನೋ ಮಾಡ್ಕೋಬೇಕು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಎಕ್ಸ್ಚೇಂಜ್ ಮಾಡ್ತೀನಿ. ಓಕೆ, ಸೊ ಮತ್ತೆ ಇನ್ನೊಂದು ಏನಾದ್ರು ಆಫರ್ ಗಿಫರ್ ಏನೋ ಕೊಡ್ತಾರೆ? ಎಲ್ಲ ಕೊಡೋತಾರ ಸರ್? ನಂದು ಆಫರ್ ಏನ್ ಗೊತ್ತಾ, 365 ಡೇಸ್ ಪ್ರೈಸೇ ಆಫರ್. ಯಾವತ್ತು ನಾನು 10,000 ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಏನು ಹೇಳಲ್ಲ, ಪ್ರೈಸ್ ಕೊಡ್ತೀನಿ. ನಾನು ಪ್ರೈಸಲ್ಲಿ ಒಳ್ಳೆ ಪ್ರೈಸ್ ಕೊಡ್ತೀನಿ. ಓಕೆ, ಸೊ ಇದೊಂದು ಮೇನ್ ಆಗಿ RTO ಚಾರ್ಜಸ್, ಕಮಿಷನ್ ಇವೆಲ್ಲ ಬಂದ್ಬಿಡುತ್ತೆ. RTO ಚಾರ್ಜಸ್ ಕಮಿಷನ್ ಹೆಂಗಂದ್ರೆ ಕ್ಯಾಶ್ ಅಲ್ಲಿ ತಗೊಂಡ್ರೆ ಮಾತ್ರ RTO ಚಾರ್ಜಸ್ ಕಮಿಷನ್ ಇರಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಮತ್ತೆ ಇನ್ನೊಂದು ಬಂದ್ರೆ ಲೋನ್ಗೆ ಹೋದ್ರೆ ಅದು ನಾವು ಸಪ್ರೇಟ್ ಆಗಿ ಇದು ಮಾಡಲ್ಲ, ಯಾಕಂದ್ರೆ ಬ್ಯಾಂಕ್ ಅವರು ಕಟ್ ಮಾಡ್ಕೊಂಡು HPT ಮಾಡ್ಕೊಂಡು ಕೊಡ್ತಾರೆ. ಸೊ ಅದು ನಾವು ತಗೊಳಕ್ಕಾಗಲ್ಲ. ಓಕೆ, ಸೊ ನೀವೇನಾದ್ರು ಇನ್ ಕೇಸ್ ಲೋನ್ ಮೇಲೆ ಹೋಗ್ತಾ ಇದೀರಾ ಅಂತಂದ್ರೆ ಅದು RTO ಚಾರ್ಜಸ್ ಎಲ್ಲ ಕಟ್ ಆಗಿ ಆಗುತ್ತೆ. ಫುಲ್ ಕ್ಯಾಶ್ ಏನಾದ್ರು ಹೋಗ್ತಾ ಇದೀರಾ ಅಂತಂದ್ರೆ RTO ಚಾರ್ಜಸ್ ಇರಲ್ಲ, ಏನಿಲ್ಲ, ಫ್ರೀ ಅಲ್ಲಿ ಮಾಡ್ಕೊಡ್ತೀನಿ ನಾನು. ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಹಾಗೆ ಸರ್, ಬನ್ನಾರಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಫರ್ನಿಚರ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್. ಓಕೆ, ಬನ್ನಿ ಇವಾಗ ಕಾರ್ಗಳ ಬಗ್ಗೆ ಡೀಟೇಲ್ಸ್ ತಗೋಣ. ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಪರ್ಟಿಕ್ಯುಲರ್ ಇಂಥ ಕಾರೇ ಬೇಕು ಅಂದ್ರೂ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ವಿಡಿಯೋ ಮಾಡೋಣ. ಸೊ ಬನ್ನಿ, ಇನ್ನೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದ್ರೆ ಮೈಬದಲ್ ಚಾನಲ್ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಸರ್, ನಿಮ್ಮ ಶೋರೂಮ್ ಅಲ್ಲಿ ಪೋಲೋ ಯಾವತ್ತೂ ಕಡಿಮೆನೇ ಆಗಲ್ಲ, ಯಾವ್ದಾರು ಒಂದು ಇದ್ದೇ ಇರುತ್ತೆ. ಎನಿ ಟೈಮ್ ಪೋಲೋ ಸಿಗುತ್ತೆ. 365 ಡೇಸ್ ಪೋಲೋ ನನ್ನ ಹತ್ರ ಸಿಗುತ್ತೆ ಹೌಸ್ ಆಫ್ ಕಾರ್ಸ್ ಅಲ್ಲಿ. ಇವತ್ತು ಮೊದಲನೇ ಗಾಡಿ ನೋಡಿ, 2012 ಮಾಡಲ್, 2nd ಓನರ್, ಹೈಲೈನ್ ಮಾಡಲ್ ಇದು. ಓಕೆ, ಹೈಲೈನ್ ಟಾಪ್ ಎಂಡ್, ಪೆಟ್ರೋಲ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಇದೆ ಗಾಡಿಯಲ್ಲಿ. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಪೆಟ್ರೋಲ್. ಸೊ ಇದು ಪ್ರೈಸ್ ಬಂದು 2,95,000ಗೆ ವಿತ್ NOC ಕೊಡ್ತೀನಿ. 2,95,000ಗೆ 2,95,000 ವಿತ್ NOC ಕೊಟ್ಬಿಡ್ತೀನಿ. ಓಕೆ, ಸೊ ಅದೇ ತರ ಇನ್ನೊಂದು BMW X1 ಇದೆ ಸರ್. BMW X1 ಇದು, ಇದದ್ದು NOC ರೆಡಿ ಇದೆ ಸರ್ ಇದು. ಓಕೆ, ನೀವು ವೇಟ್ ಮಾಡಂಗಿಲ್ಲ ಏನಿಲ್ಲ. 2015 ಮಾಡಲ್ ಗಾಡಿ, X1 X ಡ್ರೈವ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್, ಪವರ್ ಸ್ಟೇರಿಂಗ್ ಗಾಡಿ ಇದು. ಓಹ್, ಪ್ಯಾನೋರಾಮಿಕ್ ಸನ್ರೂಫ್ ಬೇರೆ ಇದೆ. ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ, ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ, ಮತ್ತೆ ಏರ್ ಬ್ಯಾಗ್ಸ್. ಈಗ BMW ಹೇಳ್ಬೇಕಂತ ಏನಿಲ್ಲ, ಎಲ್ಲ ಗೊತ್ತು ಕಸ್ಟಮರ್ಸ್ಗೆ. ಸೊ ಪ್ರೈಸ್ ಕೂಡ ಕೊಡ್ತೀನಿ. 7,75,000 ಕೋಟ್ ಮಾಡಿದ್ದೀನಿ. 7,50,000ಗೆ ವಿತ್ NOC ಕೊಟ್ಬಿಡ್ತೀನಿ ಸರ್. ಯಾವ ಮಾಡಲ್ ಸರ್? 2015 ಮಾಡಲ್ ಸರ್. 15 ಮಾಡಲ್ ಇಷ್ಟೊಂದು ಕಡಿಮೆಗೆ? ಇಷ್ಟು ಕಡಿಮೆ ಸಿಗ್ತಾ ಇದೆ, ಕಡಿಮೆ ಕೊಟ್ಬಿಡ್ತಾ ಇದೀನಿ ಸರ್ ಅಷ್ಟೇ. ಅದು BMW X1 ಸರ್, ಅದು 10 ಮಾಡಲ್ 11 ಮಾಡಲ್ ಪ್ರೈಸ್ ಹೇಳ್ತಾರೆ. ಹೌದು, 10 ಮಾಡಲ್ 11 ಮಾಡಲ್ ನಿಮಗೆ ಪ್ಯೂರ್ ಕರ್ನಾಟಕ ಗಾಡಿ ಬಂದು 12 ಲಕ್ಷ ಇದೆ. ನಾನು 15 ಮಾಡಲ್ ವಿತ್ ಸನ್ರೂಫ್ ಮತ್ತೆ ಪವರ್ ಸ್ಟೇರಿಂಗ್ ಗಾಡಿ 7,50,000 ವಿತ್ NOC ಕೊಟ್ಬಿಡ್ತೀನಿ. ಅದು ನಾರ್ಮಲ್ ಸನ್ರೂಫ್ ಅಲ್ಲ, ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಓಕೆ, ಅದೇ ತರ ಎಷ್ಟು ಸರ್? ಸರ್ ಇನ್ನೊಂದಿದೆ ಪೋಲೋ ನೋಡಿ, ಇದು 2013 ಮಾಡಲ್. ಓಕೆ, 13 ಮಾಡಲ್, 2nd ಓನರ್ ಆಗಿದೆ, ಹೈಲೈನ್ ಟಾಪ್ ಎಂಡ್. ಇದು ಕೂಡ ನಿಮಗೆ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಇದಕ್ಕೂ NOC ಜೊತೆ ಕೊಡ್ತೀನಿ. 3,25,000 ಕೋಟ್ ಮಾಡಿದ್ದೀನಿ, 3,10,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ.
ಇದು 3,10,000. 3,10,000 ವಿತ್ NOC ಕೊಟ್ಬಿಡ್ತೀನಿ. 13 ಮಾಡಲ್ ಗಾಡಿ. ಯಾವ ಮಾಡಲ್ ಹೇಳಿದ್ರಲ್ಲ? 13 ಮಾಡಲ್ ಹೈ ಲೈನ್ ಸ್ಕೋಡಾ ಆಕ್ಟೋವಿಯಾ ಸರ್. ಇದು ಪಕ್ಕ ಕರ್ನಾಟಕ ಸರ್. ಇದು ಮೈಗ್ರೇಟ್ ಗಿಗ್ರೇಟ್ ಏನಿಲ್ಲ, ಪ್ಯೂರ್ ಕರ್ನಾಟಕ ಗಾಡಿ. 2015 ಮಾಡಲ್, 93,000 ರೆಕಾರ್ಡೆಡ್ ರೋಡ್ ಇದೆ. ಸೆಕೆಂಡ್ ಓನರ್. ಇದು ಕೂಡ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಆಟೋ ಟ್ರಾನ್ಸ್ಮಿಷನ್, 1.8 TSI ಪೆಟ್ರೋಲು ಎಲ್ಲ ರೆಕಾರ್ಡೆಡ್ ಇದೆ. ಕಂಪನಿ ಸರ್ವಿಸ್ ಇದೆ. ಪ್ರೈಸ್ ಇದು ಕೂಡ ಕೊಡ್ತೀನಿ. ಲಾಸ್ಟ್ ಟೈಮ್ ನಾನು 9,45,000 ಕೊಟ್ಟಿದ್ದೆ. ಈ ಸಲ ಕಮ್ಮಿ ಮಾಡಿದ್ದೀನಿ ಪ್ರೈಸು. 8,95,000 ಕೋಟ್ ಮಾಡಿದ್ದೀನಿ. ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ ಅಂದ್ರೆ 8.5 ಲಕ್ಷಕ್ಕೆ ನಿಮಗೆ ಕೊಟ್ಬಿಡ್ತೀನಿ ಸರ್. ಸೊ 8.5 ಲಕ್ಷಕ್ಕೆ ಇಷ್ಟೊಂದೆಲ್ಲ ಫೀಚರ್ ಇರೋ ಗಾಡಿ, ಎಲ್ಲ ಫ್ಯೂಚರ್ ಗಾಡಿ, ಮಾಡಲ್ ಗಾಡಿ. ಲೋನ್ ಹೋಗುತ್ತಲ್ಲ ಹಾಗಾದ್ರೆ ಸರ್? ಅಕ್ಕಪಕ್ಕ 100% ಲೋನ್ ಆಗುತ್ತೆ ಇದಕ್ಕೆ. ಓಕೆ, ಅಂದ್ರೆ ಅಪ್ ಟು 85% 80 ಇಲ್ಲ 100% ಆಗುತ್ತೆ. 100% ಆಗುತ್ತೆ. ಓಕೆ ಸರ್, ಇನ್ನೊಂದು ದೊಡ್ಡ ಫ್ಯಾಮಿಲಿಗಳಿಗೆ 2 ಗಾಡಿಗಳಿದೆ ಅಂತ ಹೇಳ್ಬೋದು. ಇನೋವಾ ಸಿದೇಳಿ ಸರ್. 2015 ಮಾಡಲ್ ಇದೆ, 2016 ಮಾಡಲ್ ಇದೆ. ಹಾ, ಇದು ಬಂದು 1 ಲಕ್ಷ ಓಡಿದೆ. ಇದು ಬರೀ 63,000 ಓಡಿದೆ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಸೊ 2 ಮಾಡೆಲ್ ಗಾಡಿಗಳು ಒಂದೇ ಪ್ರೈಸ್ ಅಲ್ಲಿ ಕೊಡ್ತೀನಿ. 2 ಗಾಡಿನೂ ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ. ವಿತ್ ಕರ್ನಾಟಕ ಜೊತೆ 1145 ಕೋಟ್ ಮಾಡಿದ್ದೀನಿ. 11 ಲಕ್ಷಕ್ಕೆ 2 ಗಾಡಿನೂ ಯಾವ್ದು ತಗೊಂಡೋಗಿ ನಾನು ಮಾಡ್ಕೊಡ್ತೀನಿ. ಇನ್ನ ಗಾಡಿಗಳು ಸುಮಾರು ಇದಾವೆ ಸರ್. ಬನ್ನಿ, ಬರೀ XCVಗಳೇ ಸುಮಾರು ಇದಾವೆ. XCV ನಿಮ್ಮ XCV ಹೇಳಂಗೆ ಇಲ್ಲ. ನಿಮ್ಮ ಶೋರೂಮ್ ಅಲ್ಲಿ 7-8 XCV ಇದೆ ನನ್ನ ಹತ್ರ. ಟಾಟಾ ಹೆಕ್ಸಾ ಇದೆ. ಸರ್, ಇದು ಯಾವ ಫಾರ್ಚುನರ್ ಕೂಡ ಇದೆ. ಇದು DN ಇದು ಆಲ್ರೆಡಿ ಆಗಿದೆ. ಕಸ್ಟಮರ್ ಬೇಕಂದ್ರೆ ಇನ್ನೂ ನನ್ನ ಹತ್ರ 3-4 ಗಾಡಿ ಇದೆ. ಇದಾಗಿದೆಯಾ? ಇದಾಗಿದೆ. ಓಕೆ, ಇಕೋ ಸ್ಪೋರ್ಟ್ಸ್ ಸರ್. ಇಕೋ ಸ್ಪೋರ್ಟ್ಸ್ 2 ಡಸ್ಟರು ಮತ್ತೆ ಕ್ಯಾಪ್ಚರು, ಇದು 4 ಗಾಡಿ ಒಂದೇ ರೇಟಿಗೆ ಕೊಡ್ತೀನಿ. ಒಂದೇ ರೇಟಿಗೆ. ಇದು 15 ಮಾಡಲ್ ಸಿಂಗಲ್ ಓನರ್ ಗಾಡಿ. 52,000 ಓಡಿದೆ. ಇದು ಕೂಡ ಡಸ್ಟರು RXL 2016 ಮಾಡಲ್ ಕ್ಯಾಪ್ಚರು. ಇದು 4 ಗಾಡಿನೂ ಡೀಸೆಲ್. ಅದು 2018 ಮಾಡಲ್. ಇದೊಂದು ಮಾತ್ರ ಪೆಟ್ರೋಲ್? ಇಲ್ಲ, ಡೀಸೆಲ್. ಇದು ಡೀಸೆಲ್. 4 ಡೀಸೆಲ್ ಮಿಂಟ್ ಕಂಡೀಷನ್ ಸೂಪರ್ ಇದಾಗಿದೆ. 110 PS ಇದೆ. ಇದು ಬಂದು ಟೈಟಾನಿಯಮ್. ಪ್ರೈಸ್ 4 ಗಾಡಿನೂ ಒಂದೇ ಪ್ರೈಸ್ ಹಾಕಿದ್ದೀನಿ. 5,95,000 ಕೋಟ್ ಮಾಡಿದ್ದೀನಿ. 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಅದರ್ ಸ್ಟೇಟ್ ಗಾಡಿ, ಕರ್ನಾಟಕ ಗಾಡಿ ಎಲ್ಲ ಒಂದ್ ರೇಟ್. ಇದು ವಿತ್ NOC ಇಲ್ಲ KA ಜೊತೆ. ವಿತ್ NOC ಇಲ್ಲ, KA ಜೊತೆ ಕೊಡ್ತೀನಿ. ಪ್ಯೂರ್ KA ಮೈಸೂರು. ಅದು ಆಲ್ರೆಡಿ ತಗೊಂಡು ಹೋಗ್ತಾ ಇರ್ಬೋದು. ಏನಿಲ್ಲ, ಅದು ಕೇಳಂಗೆ ಇಲ್ಲ. ಎಲ್ಲ ತಗೊಂಡು ಹೋಗ್ಬೋದು. ವಿತ್ 4 ಗಾಡಿಯಲ್ಲಿ ಯಾವ್ದೋ ತಗೊಳ್ಳಿ, ನಿಮ್ಗೆ 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೂ ಏನಾದ್ರು ಮುಂದೆ ಬಂದು ಸರ್ ಇನ್ನೊಂದು ಸ್ವಲ್ಪ ಸ್ಲೈಟ್ಲಿ ಮಾಡೋಣ ಸರ್. ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. ಸೊ ಇನ್ನೊಂದು XCV 500 ಹೇಳಿದೆ. ವೈಟ್ ಬೇಕಾ, ಗ್ರೇ ಬೇಕಾ? ಸರ್, ವೈಟ್ ಇದೆ, ಗ್ರೇ 2 ಇದೆ, ಸಿಲ್ವರ್ ಇದೆ, ಬ್ಲಾಕ್ ಇದೆ, ಎಲ್ಲ ಕಲರ್ಸ್ ಇದಾವೆ. ಇದು ಮೊದಲನೇ ಗಾಡಿ ನೋಡಿ. ಇದು ಅದರ್ ಸ್ಟೇಟ್ ಗಾಡಿನೇ. ಅದರ್ ಸ್ಟೇಟ್ ಪ್ರೈಸ್ ಕೊಡ್ತೀನಿ ನಾನು. 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. W6 93,000 ರೆಕಾರ್ಡೆಡ್ ಓಡಿದೆ. ಎಲ್ಲ ಅಪ್ ಟು ಡೇಟ್ ಕಂಪನಿ ಸರ್ವಿಸ್. W6 ಗಾಡಿ ನಿಮ್ಗೆ ವಿತ್ NOC ಜೊತೆ 545 ಕೊಟ್ಬಿಡ್ತೀನಿ. ಯಾವ ಮಾಡಲು? 2015 ಮಾಡಲ್, 15 ಮಾಡಲ್, 545 ವಿತ್ NOC ಜೊತೆ ಕೊಡ್ತೀನಿ. ಓಕೆ, ನೋಡಿ, ಇದು W6. ಇದು ಬರೀ 50,000 ಓಡಿದೆ ಗಾಡಿ. 50,000 ಓಡಿದೆ. ಇದು 4,95,000 ವಿತ್ NOC ಕೊಡ್ತೀನಿ. 4,95,000 ಸಿಂಗಲ್ ಓನರ್, ಜಸ್ಟ್ 50,000 ಕಿಲೋಮೀಟರ್ ಓಡಿರೋದು. W6 ಸೂಪರ್. ಇದು ಕೂಡ NOC ಜೊತೆ 4,95,000 ಕೊಡ್ತೀನಿ. ಇದು ಬಂದು ಟಾಟಾ ಹೆಕ್ಸಾ ಪ್ಯೂರ್ ಕರ್ನಾಟಕ. ಇದು ಪ್ಯೂರ್ ಕರ್ನಾಟಕ ಗಾಡಿ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. 1,13,000 ರೆಕಾರ್ಡೆಡ್ ಇದೆ. ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಕೂಡ ಇದೆ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೋಟ್ ಮಾಡಿದ್ದೀನಿ. 7,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಯಾವ ಸರ್ ಇದು? SUV ಗಿಂತ ಅಂದ್ರೆ ಇದು ಅದಕ್ಕೆ ಇನ್ನೋಗಿಂತ ಲೆಂತ್ ಬರುತ್ತೆ. ಇದು ಇನ್ನೋಗಿಂತ ಗಟ್ಟಿನೂ ಬರುತ್ತೆ ನಿಮ್ಗೆ. ಟಾಟಾ ಹೆಕ್ಸಾ ಅಲ್ಲ, ಆ ಗಾಡಿ ನೋಡ್ತಾ ಇದ್ರೆ ಎಷ್ಟು ಉದ್ದ ಐತೆ ಅಂತ ಲೆಕ್ಕ ಹಾಕ್ಬೋದು. ಆ ರೇಂಜ್ ಅಲ್ಲಿ ಸ್ಪೇಷಿಯಸ್ ಗಾಡಿ ಅಂದ್ರೆ ಇದು ಸ್ಪೇಷಿಯಸ್, ಒಳ್ಳೆ ಸ್ಪೇಷಿಯಸ್ ಗಾಡಿ. ಮತ್ತೆ ಅಲೈ ವೀಲ್ಸ್ ಇದೆ. ಇದರದ್ದು ನಾರ್ಮಲ್ ವೀಲ್ಸ್ ಏನಿದೆ ಅದು ಇದೆ. ಯಾರ್ಯಾರು ಇದೆ. ಇದರದ್ದು ಒರಿಜಿನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಎಲ್ಲ ಇಟ್ಟಿದ್ದೀನಿ. ಆಫ್ಟರ್ ಮಾರ್ಕೆಟ್ ಅಲೆವಿಲ್ಸ್ ಹಾಕಿರೋದು, ಅದಕ್ಕೆ ಒಳ್ಳೆ ಪ್ರೈಸ್ ಆಗುತ್ತೆ. ಸೊ ಇದರಲ್ಲಿ ಸರ್ ಇದು ಬಂದು 2017 ಮಾಡಲ್ ಗಾಡಿ. ಹೋಂಡಾ ಜಾಝು 1.2 ಲೀಟರ್ ಪೆಟ್ರೋಲ್ VX ಟಾಪ್ ಎಂಡ್. ಬರೀ 35,000 ಓಡಿದೆ. ಸಿಂಗಲ್ ಓನರ್. 5,45,000 ಕೋಟ್ ಮಾಡಿದ್ದೀನಿ. 5,20,000 ಕ್ಲೋಸ್ ಮಾಡ್ಕೊಡ್ತೀನಿ. ಬ್ಲಾಕ್ ಕಲರ್ XCV ಹೇಳಿ ಸರ್. ಸರ್ 2014 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. W8 ಇದು ಪಕ್ಕ ಕರ್ನಾಟಕ ಗಾಡಿ. ಇದು ಮೈಗ್ರೇಟ್ ಅಲ್ಲ, ಪ್ಯೂರ್ ಕರ್ನಾಟಕ ಗಾಡಿ. XCV 500 ನೋಡ್ತಾ ಇರೋದು ಪ್ಯೂರ್ ಕರ್ನಾಟಕ ಗಾಡಿ. ಅದು ಬ್ಲಾಕ್ ಕಲರ್ ಇರುವಂತದ್ದು. ಬ್ಲಾಕ್ ಇದೆ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೋಟ್ ಮಾಡಿದ್ದೀನಿ. 7,65,000 ಕ್ಲೋಸ್ ಮಾಡ್ಕೊಡ್ತೀನಿ. ಯಾವ ಮಾಡಲು ಸರ್ ಇದು? 2014 ಮಾಡಲ್.
14 ಮಾಡಲು. ಓಕೆ, ಸ್ಲೈಟ್ ನೆಗೋಷಿಯಬಲ್ ಇದೆ ಮುಂದೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ, ಸೊ ಇದು ಎವ್ರಿ ಆಫ್ ವೆಹಿಕಲ್ಗೆ ಸ್ಲೈಟ್ಲಿ ಇನ್ನೂ ಸ್ವಲ್ಪ ಮಾಡ್ಕೊಡ್ತೀನಿ. ಇದು ಬಂದು ಟಾಟಾ ನೆಕ್ಸಾನ್ 2019 ಮಾಡಲ್ ಸಿಂಗಲ್ ಓನರ್ ಗಾಡಿ, 1 ಲಕ್ಷ ರೆಕಾರ್ಡೆಡ್ ಓಡಿದೆ, ಅಪ್ಡೇಟ್ ಕಂಪನಿ ಸರ್ವಿಸ್ ಕೂಡ ಇದೆ, ಡೀಸೆಲ್ ಒಳ್ಳೆ ಮೈಲೇಜ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 7,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಬರೀ 7 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಗಾಡಿ. 7 ಲಕ್ಷಕ್ಕೆ ಲೋನ್ ಆಗುತ್ತಲ್ಲ? ಲೋನ್ 100% ಲೋನ್ ಆಗ್ಬಿಡುತ್ತೆ. ಇದು W8 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, ಇದು ಕೂಡ ಕಮ್ಮಿ ಓಡಿದೆ ಸರ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 7,95,000 ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ. ವಿತ್ ಕರ್ನಾಟಕ. ಓಕೆ, ಅದು ಮಾಡಲು ಗಾಡಿ ಬೇಕು ಅಂದ್ರೆ ಬರೀ ಪಾಲಿಶ್ ಮಾಡಿಸಿದೀನಿ ಬೈ. ಇದು ಟಚ್ ಅಪ್ ಗಿಚ್ ಅಪ್ ಏನಿಲ್ಲ, ಜಸ್ಟ್ ಪಾಲಿಶ್. ಗಾಡಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಕಸ್ಟಮರ್ ಸೂಪರ್ ಕಂಡೀಷನ್ ಇದೆ. W8 ಗಾಡಿ. ಮತ್ತೆ ಟಾಟಾ ಇದೆ, ಟಾಟಾ ನೆಕ್ಸಾನ್ ಫೇಸ್ ಲಿಫ್ಟ್ ಬೈ. ಇದು ಪೆಟ್ರೋಲ್ ಗಾಡಿ, 2020 ಮಾಡಲ್, 2020 ಮಾಡಲ್, ಸೆಕೆಂಡ್ ಓನರು, ಬರೀ 58,000 ಓಡಿದೆ ಗಾಡಿ. 58,000 ಓಡಿದೆ. ಎಕ್ಸಾಕ್ಟ್ ಟಾಪ್ ಎಂಡ್ ಮಾಡಲ್ ಗಾಡಿ. ಮೈಲೇಜ್ ಬರ್ಬೋದು ಸರ್ ಇದು? ಮೈಲೇಜ್ ಇದು ಬರುತ್ತೆ 15-17 ತನಕ ಬರುತ್ತೆ ಬೈ. ಓಕೆ, ಹೇಳಿ ಸರ್. ಇದು ಒಳ್ಳೆ ಸ್ಟ್ರಾಂಗ್ ಗಾಡಿ ಇದು, ಒಳ್ಳೆ ಸ್ಟ್ರಾಂಗ್ ಗಾಡಿ. ಟಾಟಾ ಇದು ಹೇಳಂಗಿಲ್ಲ. ಗ್ರೀನ್ ಕಲರ್, ಇದು ಸೆಲೆಕ್ಟೆಡ್ ಕಲರ್, ಇದು ಮಿಲಿಟರಿ ಕಲರ್. ಪ್ರೈಸ್ ಕೂಡ ಕೊಡ್ತೀನಿ 8,45,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಇದಕ್ಕೂ ಕೂಡ ಲೋನ್ ಆಗುತ್ತೆ? ಇದು ಕೂಡ 100% ಕೂಡ ಲೋನ್ ಆಗುತ್ತೆ. ಸಿಯಾಜ್ ಇದೆ 2016 ಮಾಡಲು, ZXi ಬಟನ್ ಸ್ಟಾರ್ಟ್ ಗಾಡಿ, ಪೆಟ್ರೋಲ್ 1.2 ಲೀಟರ್, 92,000 ಓಡಿದೆ, ರೆಕಾರ್ಡೆಡ್ ಎಲ್ಲ ಅಪ್ಡೇಟ್ ಕಂಪನಿ ಸರ್ವಿಸ್ ಕೂಡ ಇದೆ. 5,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,45,000 ಕ್ಲೋಸ್ ಮಾಡ್ಕೊಡ್ತೀನಿ. 5,45,000ಗೆ ZXi ಟಾಪ್ ಎಂಡ್ ಮಾಡಲ್ 1.2 ಲೀಟರ್ ಕರ್ನಾಟಕ ಗಾಡಿ. ಕರ್ನಾಟಕ ಪಕ್ಕ ಕರ್ನಾಟಕ ಗಾಡಿ. ಓಕೆ, ಲೋನ್ ಆಗುತ್ತಲ್ಲ ಹಾಗಾದ್ರೆ? ಆರಾಮಾಗಿ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ ಏನು 40,000 ಇದೆ ಅದು ಡೌನ್ ಪೇಮೆಂಟ್ ಮಾಡಿ ಸಾಕು. ಸರ್, ಮತ್ತೊಂದು ಬ್ಲಾಕ್ ಕಲರ್ ಇದೆ, ಅಲ್ಲೊಂದು ಬ್ಲಾಕ್ ಇಲ್ಲೊಂದು ಬ್ಲಾಕ್, ಎರಡೆರಡು ಇದೆ ಆಪ್ಷನ್ ಅಂತ ಹೇಳ್ತಾರೆ. ಎರಡೆರಡು ಆಪ್ಷನ್ ಅಲ್ಲಿ ಅದು W8, ಇದು W10 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, 93,000 ಓಡಿದೆ. ಆರ್ಮಿ ಓಡಿಸಿರೋ ಗಾಡಿ, ಮಿಂಟ್ ಕಂಡೀಷನ್, ಒಳ್ಳೆ ಮೇಂಟೈನ್ ಇದೆ. ಬರೇ ಪಾಲಿಶ್ ಮಾಡ್ಬೇಕು ಗಾಡಿಗೆ. ಅದರ್ ಸ್ಟೇಟ್ ಗಾಡಿ, ಬಟ್ ಕರ್ನಾಟಕ ಜೊತೆ ನಾನು ಮಾಡ್ಕೊಡ್ತೀನಿ. ಪ್ರೈಸ್ ಬಂದು ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 9.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಕರ್ನಾಟಕ ಜೊತೆ. W10 ಇದು ವಿತ್ ಸನ್ರೂಫ್ ಬಟನ್ ಸ್ಟಾರ್ಟ್. ಸನ್ರೂಫ್ ಬರುವಂತದ್ದು, ಪುಷ್ ಬಟನ್ ಸ್ಟಾರ್ಟ್ ಇದೆ ಅಂತ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಓಕೆ, ಸೊ ಮತ್ತೊಂದು XV500 ಇದೆ ಸರ್. ಇದು ಸರ್ ಇದು UP ರಿಜಿಸ್ಟ್ರೇಷನ್, ಇದು NOC ರೆಡಿ ಇದೆ. ಇದು ನಾಳೆ ನಾಡಿದ್ದು NOC ಕೂಡ ಬರುತ್ತೆ. 2015 ಮಾಡಲ್ ಗಾಡಿ, ಸಿಂಗಲ್ ಓನರು. ಇದು ಕೂಡ 50,000 ಓಡಿದೆ ಗಾಡಿ, ಮಿಂಟ್ ಕಂಡೀಷನ್, ಸೂಪರ್ W8 ಗಾಡಿ. ಇದು ಕೂಡ ನಿಮಗೆ 7,95,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ. ಸರ್, ಅರೌಂಡ್ XV500 ಎಷ್ಟಿದೆ ನಿಮ್ಮ ಹತ್ರ? ಅರೌಂಡ್ ನನ್ನ ಹತ್ರ ಒಂದು 10 ಇದೆ ಸರ್. 10. ಏನ್ ಸರ್ ಇದು? ಬ್ಲಾಕ್ ಪ್ಯಾಕೆಟ್ ಆಪ್ಷನ್, ಬ್ಲಾಕ್ ಹೆಡ್ ಆಪ್ಷನ್ ಇದೆ, ಸಿಲ್ವರ್ ಆಪ್ಷನ್ ಇದೆ, ವೈಟ್ ಆಪ್ಷನ್ ಇದೆ, ಬ್ಲೂ ಆಪ್ಷನ್ ಇದೆ. ಏನ್ ಸರ್ ಇದು? ಇನ್ನೊಂದು ಆನೆ ಸರ್? ಆನೆನಾ ಸರ್? ಆನೆ ಇಲ್ಲ ಸರ್, ಇದು ಆನೆ ಅಲ್ಲಿ ನಿಂತಿದೆ, ಕ್ರಿಸ್ಟಾ. ಇದು ಡೈನೋಸಾರ್. ಇದು ಡೈನೋಸಾರ್. ಇದು ಬಂದು 2016 ಮಾಡಲ್ ಗಾಡಿ. ಇದು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಅಪ್ ಟು ಡೇಟ್ ಕಂಪನಿ ಸರ್ವಿಸ್. 4x4 ಇದು ಮ್ಯಾನ್ವಲ್, 4 ವೀಲ್ ಡ್ರೈವ್, ಡೀಸೆಲ್. ಮತ್ತೆ ಪ್ರೈಸ್ ಬಂದು 17 ಲಕ್ಷ ಹೇಳ್ತಾ ಇದೀನಿ, ಅದರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 17 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಂಬರ್ ಬಂದಿದೆ, ಇನ್ನೂ ಹಾಕಿಲ್ಲ ನಾನು, ನಂಬರ್ ರೆಡಿ ಇದೆ. ಕರ್ನಾಟಕ ನಂಬರ್ ಬಂದಿದೆ ಆಲ್ರೆಡಿ. 3 ವೆಹಿಕಲ್ಸ್ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಸರ್ವಿಸ್ ಹಿಸ್ಟ್ರಿ ಬೇಕಾ? ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಇದೆ ಸರ್. ಹಾಗೆ ಸ್ಕೋಡಾ ಸೂಪರ್ ಇದು 2010 ಮಾಡಲ್ ಸಿಂಗಲ್ ಓನರ್ ಗಾಡಿ, ಫ್ರೆಶ್ FC ಕೂಡ ಇದೆ. ಬರೀ 52,000 ಓಡಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್, ಪೆಟ್ರೋಲ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ ಬೈ 4,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,60,000 ಕೊಡ್ತೀನಿ ಗಾಡಿ. 4,60,000 ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. ಸೂಪರ್ ಸರ್, ಎಲ್ಲ ಫ್ರೆಶ್ ಆಗಿ ಸಿಕ್ಬಿಡುತ್ತೆ ಅಂತ. ಫ್ರೆಶ್, ಇನ್ನೂ ಪಾಲಿಶ್ ಮಾಡಿಲ್ಲ, ಆಸ್ ಇಟ್ ಇಸ್ ನಿಲ್ಸಿದ್ದೀನಿ ಅಷ್ಟೇ. ಜಸ್ಟ್ ಪಾಲಿಶ್ ಮಾಡಬೇಕು, ಒಂದು ಟಚ್ ಅಪ್ ಇಲ್ಲ ಗಾಡಿಯಲ್ಲಿ, ಹಂಗೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಹೋಂಡಾ ಸಿಟಿ ಬಂದು 2010 ಮಾಡಲ್, ಸೆಕೆಂಡ್ ಓನರ್, 73,000 ರೆಕಾರ್ಡೆಡ್ ಓಡಿದೆ, SMT, ಪೆಟ್ರೋಲು, ಮಿಂಟ್ ಕಂಡೀಷನ್ ಇದೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಒಳ್ಳೆ ಪ್ರೈಸ್ ಕೊಡ್ತೀನಿ. 2,99,000 ಕೋಟ್ ಮಾಡಿದ್ದೀನಿ. 2,80,000 ಕ್ಲೋಸ್ ಮಾಡ್ಕೊಟ್ಬಿಡ್ತೀನಿ ಕಸ್ಟಮರ್. 2,80,000ಗೆ ನಿಮಗೆ ಹೋಂಡಾ ಸಿಟಿ 10 ಮಾಡಲ್ ಸಿಂಗಲ್ ಓನರ್ ಗಾಡಿ, ಸಾರಿ ಸೆಕೆಂಡ್ ಓನರ್ ಗಾಡಿ. ಸರ್ ಇದು ರೆನಾಲ್ಟ್ ಕ್ಯಾಪ್ಚರ್. ಇದು ಒಳ್ಳೆ ಗಾಡಿ, ಒಳ್ಳೆ ಪ್ರೈಸ್ ಇದೆ. ಮಾರ್ಕೆಟ್ ಅಲ್ಲಿ ಬಂದು ಆವಾಗ ನಿಮಗೆ 14,000-15 ಲಕ್ಷ ಇತ್ತು. 2018 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 70,000 ರೆಕಾರ್ಡೆಡ್ ಓಡಿದೆ, ಸೂಪರ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸ್ ಕೂಡ ಕೊಡ್ತೀನಿ ವಿತ್ NOC 3,95,000 ಕೊಡ್ತೀನಿ ಸರ್. ಬರೀ 3,95,000, ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಅದು ವಿತ್ NOC ರೆಡಿ ಇದೆ. NOC ವೇಟ್ ಮಾಡಂಗಿಲ್ಲ. ಯಾವ ಮಾಡಲ್ ಹೇಳಿದ್ರಲ್ಲಿ ಇದು? 2018 ಮಾಡಲ್. ಸರ್ ಏನ್ ಸರ್ ಇಷ್ಟೊಂದು ಕಡಿಮೆ ಸಿಗ್ತಾ ಇದೆ ಈ ಸಲ? ಈ ಸಲ ಎಲ್ಲ ಗಾಡಿಗಳು ಕಡಿಮೆ ಪ್ರೈಸ್ಗೆ ಮಾಡ್ತಾ ಇದ್ದೀನಿ, ಅದರಲ್ಲೂ ನೆಗೋಷಿಯಬಲ್ ಕೂಡ ಮಾಡಿಸ್ತಾ ಇದ್ದೀನಿ.